ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗೆಯ ಮಹಾಬೋಧಿ ಮಹಾವಿಹಾರ ಬಿಟ್ ಆಕ್ಟ್ 1949 ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ದೆಹಲಿ ಚಲೋ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಹೋರಾಟಕ್ಕೆ ಶ್ರೀಲಂಕಾದಿಂದ ತಂದಿರುವ ಭಗವಾನ ಬುದ್ಧರ ಪವಿತ್ರ ಆಸ್ತಿಯ ದರ್ಶನವನ್ನು ಮಾಡಿ ಬುದ್ಧವಂದನೆ ಸಲ್ಲಿಸುವ ಮುಖಾಂತರ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ದಕ್ಷಿಣ ಭಾರತದ ಕರ್ನಾಟಕದಿಂದ ಚಾಲನೆ ನೀಡಲಾಗುವುದು. ನಂತರ ಕರ್ನಾಟಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮ ದಿನಾಂಕ 6.1/2026 ರಂದು ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂಬ ಪ್ರತಿ ಜೀವಿಗೂ ಮಹಾನ್ ಸಂದೇಶ ಸಾರಿ ಕಂದಾಚಾರ ಕಾರ್ಗತ್ತಲಿನಿಂದ ತುಂಬಿದ ವಿಶ್ವಕ್ಕೆ ಶಾಂತಿ ಪ್ರೀತಿ ಕರುಣೆ ಬೆಳಕನ್ನು ನೀಡಿದ ಭಗವಾನ್ ಬುದ್ಧರ ಸ್ಥಳ ಮತ್ತು ಸಾಮ್ರಾಟ್ ಅಶೋಕರು ನಿರ್ಮಿಸಿದ ವಿಶ್ವಖ್ಯಾತಿ ಮಹಾಸ್ತೂಪದ ಪಾವನ ಸ್ಥಳ ಜಗತ್ತಿನ ಬೌದ್ಧರ ಪವಿತ್ರ ಕ್ಷೇತ್ರವಾದ ಬುದ್ಧಗೆಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡದೆ ಹಿಂದೂಗಳ ನಿಯಂತ್ರಣಕ್ಕೆ ನೀಡಿ ಅನ್ಯಾಯ ಮಾಡಲಾಗಿದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ನಡೆದ ಈ ಹೋರಾಟಕ್ಕೆ ಸಂವಿಧಾನಿಕ ಇನ್ನೂ ಜಯ ಸಿಕ್ಕಿಲ್ಲ. ಸಂವಿಧಾನದ ಕಲಂ 13, 25, 26 ಮತ್ತು 29 ರ ರಕ್ಷಣೆ ಮತ್ತು ಅನುಷ್ಠಾನಕ್ಕಾಗಿ ಬಿ. ಟ್ಯಾಕ್ಟ್ 1949 ರದ್ದುಗೊಳಿಸಿ ಬುದ್ಧ ಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ಒಪ್ಪಿಸಬೇಕು ಮತ್ತು ಸಂವಿಧಾನ ಶಿಕ್ಷೆ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ರವರ ಕನಸಿನ ಪ್ರಬುದ್ಧ ಭಾರತ ಸಾಕಾರಗೊಳಿಸಲು ಚಿಗುರೊಡೆದ ದೇಶದ ಚಿಕ್ಕು ಮಹಾಸಂಘ ದಿನಾಂಕ 12-02-2028 ರಂದು ದೆಹಲಿ ಚಲೋ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿಗಾಗಿ ದೇಶಾದ್ಯಂತ ಕರೆ ಕೊಟ್ಟಿದ್ದಾರೆ. ಆ ನಿಮಿತ್ತವಾಗಿ ಅಂದು ಲಕ್ಷ ಬೌದ್ಧ ಅನುಯಾಯಿಗಳು ದೇಶದ ವಿವಿಧ ಸ್ಥಳಗಳಿಂದ ದೆಹಲಿಯಲ್ಲಿ ಸಾಗರೋಪದಲ್ಲಿ ಸೇರಬೇಕಿದೆ. ಈ ಕಾರ್ಯಕ್ರಮದ ಪೂರ್ವ ತಯಾರಿಯಾಗಿ ಕರ್ನಾಟಕ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ವಿನಂತಿಸಿ ಕರ್ನಾಟಕ ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲು ದಿನಾಂಕ 06-01-2026 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಮಟ್ಟದ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನವನ್ನು ಆಯೋಜಿಸಲಾಗಿದೆ. ಪ್ರಯುಕ್ತ ಅಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಕರ್ನಾಟಕದ ಮೂಲೆಯಿಂದ ಡಾ. ಬಿ.ಆರ್. ಅಂಬೇಡ್ಕರ್ ವಾದಿಗಳು ಮತ್ತು ಬೌದ್ಧ ಅನುಯಾಯಿಗಳ ತಮ್ಮ ತನು ಮನಧನದ ಸಹಾಯ ಸಹಕಾರದೊಂದಿಗೆ ಎಲ್ಲರನ್ನೂ ಒಗ್ಗಟ್ಟಿನಿಂದ ಕರೆದುಕೊಂಡು ಭಾಗವಹಿಸಿ ಈ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನವನ್ನು ಯಶಸ್ವಿಗೊಳಿಸಬೇಕೆಂದು ಮೈತ್ರಿಪೂರ್ವಕವಾಗಿ ವಿನಂತಿಸಲಾಗಿದೆ. ಅನುಗ್ರಹಂ ಕತ್ವಾ ಸೀಲಂ ದೇತಮೇ ಬಂತೆ ತತಿಯಂಪಿ ಓಕಾ सम्मा संबुद्धस्स नमो तस्स भगवतो अरहतो सम्मा ಸಂಬುದ್ಧ ಪ್ರಾಣವನ್ನಾದರೂ ಬಿಟ್ಟೆವು आज कर्नाटक की राजधानी बेंगलुरु में फ्रीडम पार्क महाबोधि महाविहार मुक्ति आंदोलन का एक बड़ा जनसभा हुई। इस जनसभा में महाबोधि महाविहार मुक्ति आंदोलन के जन समर्थन के लिए 12 फरवरी 2026 को जंतर मंतर नई दिल्ली पर संपूर्ण भारत के बौद्ध समाज, अंबेडकरवादी समाज, सभी बहुजन समाज के लोग एकजुट हो रहे हैं और उनकी मांग है कि 1949 का बीटी एक्ट, जिसे सरकार ने बौद्धों की बिना सलाह एडवाइस के बनाकर उसमें 4 हिंदुओं को रखा, 4 बुद्धिस्टों को रखा और गया जिले के डीएम को चेयरमैन बनाया। ऐसा किसी भी धार्मिक ट्रस्ट में, सोसाइटी में कहीं नहीं है। और खास तौर पे जब वह संस्था या वह धार्मिक स्थल प्रमुख केंद्र हो, जैसे मुसलमानों के मक्का मदीना में कोई भी गैर मुस्लिम सदस्य नहीं है, ईसाइयों के यरूशलेम वेटिकन सिटी के चर्च में
गैर ईसाई का कोई सदस्य नहीं है, कोई मेंबर नहीं है। अभी अभी जब राम मंदिर का निर्माण हो रहा था तो उसका ट्रस्ट बना, तो उसके ट्रस्ट में भी कोई गैर हिंदू नहीं रखा गया। और केवल राम मंदिर की बात नहीं है, भारत में जितने हजारों बड़े बड़े हिंदुओं के मंदिर है, धाम है, पीठ है, उन किसी में भी गैर हिंदू सदस्य मेंबर नहीं है। तो फिर बौद्धों के महाबोधि महाविहार में गैर बुद्धिस्टों को 4 हिंदुओं को सदस्य क्यों बनाया गया? वो बुद्धिस्ट नहीं है, उनको बौद्ध धर्म की शिक्षा का पता नहीं है, उन्हें पंचशील का पालन करना नहीं आता, पंचशील बोलते नहीं है, और वहां रहकर झूठ का ये प्रचार प्रसार करते हैं कि भगवान बुद्ध विष्णु के अवतार है। जिस बात का बाबा साहब अम्बेडकर जी ने 1956 में खारिज किया था कि भगवान बुद्ध विष्णु के अवतार है, ये झूठा और भ्रामक प्रचार है, ये मिथ्यता पैदा करता लोगों के भीतर, इसमें कोई सच्चाई नहीं है। तो जब भारत के इतने बड़े विद्वान जिन्होंने भारत का संविधान लिखा, उन्होंने स्वयं कहा कि भगवान बुद्ध विष्णु के अवतार नहीं है, तो आज तक भी सरकारें क्यों मौन है, क्यों कोर्ट मौन है, क्यों उनकी 4 पंडों की दलीलों के आधार पे ये बीटी एक्ट आज तक लागू है? केवल एक ही दलील 1949 में पंडों ने दी थी कि भगवान बुद्ध विष्णु के अवतार है, और अवतारों के आधार पे जैसे राम मंदिर का पुजारी ब्राह्मण है, पंडा है, वैसे कृष्ण के मंदिर का पुजारी पंडा है, तो वो भी राम विष्णु के अवतार है, वैसे बुद्ध भी विष्णु के अवतार है, उनके महाबोधि महाविहार का जो पुजारी होगा वो पंडित होगा। ये दलील 1949 में इन्होंने दी, पर इस दलील में कोई जान नहीं थी, क्योंकि ये दलील बेबुनियादी थी, क्योंकि भगवान बुद्ध के दर्शन में अवतार धारणा बिल्कुल नहीं है। अगर अवतार धारणा, अगर एक बार को ये भी सोच लिया जाए कि उनके अवतार है, तो क्या बौद्धों को भी राम मंदिर में हिस्सा मिलेगा? क्या वृंदावन में भी बौद्धों को हिस्सा मिलेगा? या जितने भी भारत में हिंदुओं के मंदिर है, क्या उनमें बंटवारा किया जाएगा? तब तो बात न्याय संगत होती कि जब बराबर बराबर बांटनी है, जब 4 सदस्य बौद्धों के मंदिर में है, तो राम मंदिर में बौद्ध क्यों नहीं है? तिरुपति बालाजी में बौद्ध क्यों नहीं है? शिरडी साई में बौद्ध क्यों नहीं है? वृंदावन में बौद्ध क्यों नहीं है? केदारनाथ में बौद्ध क्यों नहीं है? बद्रीनाथ में बौद्ध क्यों नहीं है? ऐसे सैकड़ों बड़े बड़े धाम है, तो उनमें एक भी बौद्ध क्यों नहीं है? इसका मतलब यह हुआ कि 1949 में 1949 में बौद्ध समाज नहीं था, जिसके कारण उन्होंने 2 लोग देश के सर्वोच्च पद पे बैठे हुए, उन 4 अनपढ़ पंडों ने देश के सर्वोच्च पद पर बैठे राष्ट्रपति डॉक्टर राजेंद्र प्रसाद, प्रधानमंत्री पंडित जवाहरलाल नेहरू का बेवकूफ बना दिया। उन 2 बड़े पदों पर बैठे हुए 4 अनपढ़ पंडों ने बेवकूफ बना दिया कि भगवान बुद्ध विष्णु के अवतार है। ये बात मान के उन्होंने ये बीटी एक्ट बनाया, जबकि उनको यह सवाल करना चाहिए था कि अगर राम अवतार है तो रामायण पढ़ाते हो, कृष्ण को अवतार कहा तो गीता पढ़ाते हो, बुद्ध को अवतार कहा तो त्रिपिटक क्यों नहीं पढ़ाते? अब जी 14 तो आपका चल रहा है ना अभियान, तो उसके बारे में बोले। हाँ, ये वही अभियान है, 1949 का बीटी एक्ट है, उसी को रद्द कराने के लिए ये 12 फरवरी 2025 से आंदोलन चालू हुआ, और आने वाली 12 फरवरी 2026 को इस एक साल होने पर पूरे देश का बौद्ध समाज दिल्ली में एकजुट होगा, और केंद्र सरकार से और बिहार सरकार से मांग रहेगी कि ये 1949 का कानून जो है रद्द करके भारत के बुद्धिस्टों को महाबोधि महाविहार का प्रबंधन सौंप दिया जाए। 26ನೇ ತಾರೀಕಿನಂದು ಬೌದ್ಧ ರಾಜ್ಯ ಸಮ್ಮೇಳನವೊಂದು ಹಾಸನ ಪಟ್ಟಣದಲ್ಲಿ ಜರುಗಲಿದೆ. ಇದರಲ್ಲಿ ಬಾಬಾ ಸಾಹೇಬ್ರವರ ಮೊಮ್ಮಗಾದಂತ ಯಶವಂತರಾವ್ ಭೀಮರಾವ್ ಅಂಬೇಡ್ಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಇದೇ ಈ ಬುದ್ಧ ವಿಹಾರದ ವಿಮೋಚನೆಗಾಗಿ ಬೋಧಗಯಾ ಟೆಂಪಲ್ ಆಕ್ಟ್ ಆಫ್ 1949 ರಿಪೀಲ್ ಆಗಬೇಕು ಅಂತ ಹೇಳಿ 2012ನೇ ಇಸವಿಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆಯನ್ನು ಹೂಡಿದಾಗ ಈವರೆಗೆ ಅದು ಚಾಲ್ತಿಗೆ ತಂದಿರಲಿಲ್ಲ, ಹಿಯರಿಂಗ್ ಬಂದಿರಲಿಲ್ಲ. ಯುವ ಶ್ರಮದ ಫಲವಾಗಿ ಅದೆಲ್ಲವೂ ಕೂಡ ಈಗ ಸುಪ್ರೀಂ ಕೋರ್ಟ್ ಇದೆ. ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ
ಬುದ್ಧರಿಗಾಗಿ ಬೋಧಗಯ ಮುಕ್ತವಾಗಬೇಕು. ಇದಕ್ಕಾಗಿ ಈ ಭಾರತೀಯರಲ್ಲಿ ಅಂದು ಅರಿವಿಲ್ಲದ ಕಾರಣಗಳಿಗಾಗಿ ಶ್ರೀಲಂಕಾದ ಅನಗಾರಿಕಾ ದಮ್ಮಪಾಲ ಅವರು ಬಂದು ಇದರ ಮಹತ್ವವನ್ನ ಭಾರತೀಯರಿಗೆ ತಿಳಿಸಿದ್ದು ಒಂದು ವಿಷಾದದ ಸಂಗತಿ ಅಂತೇಳಿ ತಥಾಗತ ಸಾಮ್ರಾಟ್ ಅಶೋಕರು 84,000 ಶಿಲಾಶಾಸನಗಳ ಪೈಕಿಯಲ್ಲಿ ಮೊದಲು ಬುದ್ಧರಿಗೆ ಜ್ಞಾನೋದಯವಾದಂತಹ ಬೋಧಗಯದ ಮಹಾವಿಹಾರವನ್ನು ಕಟ್ಟಿಸಿದ್ದು ಅವರೇ ಕೂಡ. ಆದ್ರೆ ಅಲ್ಲಿ ಅವರಲ್ಲದ ಕ್ರಿಯೆಗಳು ಅಂದ್ರೆ ಪಿಂಡದಾನ ಮಾಡ್ತಕ್ಕಂಥದ್ದು, ಯಜ್ಞ ಯಾಗಾದಿಗಳನ್ನ ಮಾಡ್ತಕ್ಕಂಥದ್ದು, ಪೂರಿ ಜಗನ್ನಾಥನ ಮತ್ತೊಂದು ಟೆಂಪಲ್ ಅನ್ನ ಪಕ್ಕದಲ್ಲಿಯೇ ಕಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ವಿಷಾದನೀಯ ಅಂತ ಹೇಳ್ದಿ. ಇದು ಯಾರ ವಿರುದ್ಧದ ಸಂಘರ್ಷವೂ ಅಲ್ಲ. ಆಯಾಯ ಧರ್ಮಗಳು ಭಾರತೀಯತೆ ಬಹುತ್ವದಲ್ಲಿ ಕೂಡಿದೆ. ಇದರಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಪ್ರಬಲರು ಅಬಲರ ಮೇಲೆ ದಾಳಿ ಮಾಡ್ತಕ್ಕಂಥದ್ದಲ್ಲ. ಪ್ರತಿ ವ್ಯಕ್ತಿಯ ಹಕ್ಕು ಗೌರವಗಳನ್ನ ಕಾಪಾಡಿಸುವ ದಿಸೆನಲ್ಲಿ ಬೌದ್ಧರಿಗೂ ಆ ಬುದ್ಧ ವಿಹಾರವನ್ನ ಬಿಟ್ಕೊಡ್ಬೇಕು ಅಂತೇಳಿ ಕೇಂದ್ರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳು ಕ್ರಮವನ್ನ ತೆಗೆದುಕೊಳ್ಬೇಕು. ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಆಗಬೇಕು ಅಂತ ಹೇಳಿ ತಮಗೆಲ್ಲರ ಮುಖೇನ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇಂತಹದ್ದೇ ಆಂದೋಲನಕ್ಕೆ ಚಾಲನೆ ನೀಡುವಂತ ರಾಜ್ಯ ಮಟ್ಟದ ಕಾರ್ಯಕ್ರಮ 20ನೇ ಜನವರಿ 2026 ಮಂಗಳವಾರ ಹಾಸನ ಜಿಲ್ಲೆಗೆ ತಾವೆಲ್ಲರೂ ಕೂಡ ಬರಬೇಕು. ಮಾಧ್ಯಮಗಳು ಸಹಕರಿಸಬೇಕು, ನೈಜ ವಿಚಾರವನ್ನ ಬಿತ್ತರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಧನ್ಯವಾದ. ನಾನು ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯದ ಅಧ್ಯಕ್ಷ, ನಿವೃತ್ತ DCP ಕೂಡ ನಾನು. ಹೀಗಾಗಿ ಬುದ್ಧನ ಒಲವು, ಸಂವಿಧಾನದ ಒಲವು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳು ಈ ದೇಶದ ಕಟ್ಟ ಕಡೆಯ ಮನುಷ್ಯನಿಂದ ಹಿಡಿದ ಈ ರಾಷ್ಟ್ರದ ಮೊದಲ ಪ್ರಜೆ ರಾಷ್ಟ್ರಪತಿಯವರೆಗೂ ಇರಬೇಕು. ಅದರಿಂದ 8 ದಶಕಗಳಲ್ಲಿ 80 ವರ್ಷಗಳಲ್ಲಿ ಸಶಕ್ತ ಭಾರತವನ್ನ, ಸಮೃದ್ಧಿಯ ಭಾರತವನ್ನ ನಾವು ನೋಡ್ತಾ ಇದ್ದೇವೆ. ಅಂತಹ ಅಭಿಯಾನದ ಕಾರಣಗಳಿಗಾಗಿ ವಿವಿಧ ಸಂಸ್ಕೃತಿ, ಭಾಷೆ, ನೆಲ ಇರತಕ್ಕಂತ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿ ಬಾಳ್ತಾರೆ ಅಂತ ಹೇಳಿದ್ರೆ ಸಂವಿಧಾನದ ಆಶಯಗಳು ಫಲ ಕೊಡ್ಲಿಕ್ಕೆ ಆದ ಕಾರಣಗಳು. ಅದೇ ನಾವು ಮಧ್ಯಪ್ರಾಚ್ಯಗಳಲ್ಲಿ ಒಂದೇ ಸಮುದಾಯ, ಒಂದೇ ವರ್ಗ ಇದ್ರೂ ಕೂಡ ಬಾಂಬಗಳು ಬಣಗುಡ್ತಾ ಇವೆ. ಭಾರತದಲ್ಲಿ ಅದಿಲ್ಲ. ಈ ಎಲ್ಲ ಕಾರಣಗಳಿಗಾಗಿ ನಾನು ಇದನ್ನು ಒಪ್ಕೊಂಡು ಈ ಭಾರತೀಯ ಬೌದ್ಧ ಮಹಾಸಭಾದ ಸಾರಥ್ಯದಲ್ಲಿ ಮುನ್ನಡೀತಾ ಇದ್ದೇನೆ. ಧನ್ಯವಾದಗಳು.